ಇದಕ್ಕೆ ಯಾವತ್ತೂ ರೇಟ್ ಕಮ್ಮಿ ಆಗೋದಿಲ್ಲ. ಧೂಪದ ಗಿಡಗಳನ್ನ ಹಚ್ಚಿ ಯಾವುದೇ ರೀತಿಯ ನೀರಿನ ಅವಶ್ಯಕತೆ ಇರುವುದಿಲ್ಲ. ಹಲೋ ರೈತ ಬಂದವರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ MC ತೀರ್ಥಹಳ್ಳಿ. ಹಿಂದಿನ ವಿಡಿಯೋದಲ್ಲಿ ಮುಂದುವರೆದ ಭಾಗ ಕಾಳುಮೆಣಸು ಸ್ವಲ್ಪ ಕೊಯ್ಯೋದು ಉಳಿದಿತ್ತು, ಕೊಯ್ಯೋಣ ಅಂತೇಳಿ ಮತ್ತೆ ತೋಟಕ್ಕೆ ಬಂದೆ. ಈ ಕಾಳುಮೆಣಸಿನ ಬಗ್ಗೆ ನನಗಿರುವಂಥ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಈ ತಳಿ ಬಂದ್ಬಿಟ್ಟು ಪಣಿಯೂರು 1 ಅಂತೇಳಿ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಇದ್ರ ಬಗ್ಗೆ ಹೇಳೋದಾದರೆ ನಮ್ಮ ಮಲೆನಾಡಿಗೆ ಇದು ನಂಬರ್ 1 ತಳಿ ಅಂತಲೇ ಹೇಳ್ಬೋದು. ಇದರಲ್ಲಿ ಕೆಲವು ಮಿಕ್ಸ್ ತಳಿಗಳು ಇದ್ದಾವೆ. ಸಾಧಾರಣವಾಗಿ ಅಡಿಕೆ ಮರಗಳಲ್ಲಿ 15 ಫೀಟ್ ಎತ್ತರದ ಬಳ್ಳಿಗಳಲ್ಲಿ ಸುಮಾರು 4 ರಿಂದ 5 kg ಇಳುವರಿಯನ್ನು ಪಡೆಯಬಹುದು. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಮರಗಳಿಗೆ ಮೆಣಸಿನ ಬಳ್ಳಿಯನ್ನು ಹಚ್ಚುವುದರಿಂದ ಅಡಿಕೆ ಮರಗಳಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಿದೆ. ಇದು ಯಾವುದೇ ರೀತಿಯ ಸಂಶೋಧನೆ ಮಾಡಿ ಹೇಳ್ತಿರೋದಲ್ಲ. ನಮ್ಮ ತೋಟದಲ್ಲಿ ಮತ್ತು ನಮ್ಮ ಅಕ್ಕಪಕ್ಕದ ತೋಟಗಳಲ್ಲಿ ಈ ರೀತಿಯ ಕೇಸ್ಗಳು ಜಾಸ್ತಿ ಆಗ್ತಿದ್ದಾವೆ. ನಮ್ಮ ತೋಟದಲ್ಲಿ ಬಳ್ಳಿಗಳನ್ನು ಹಚ್ಚಿರುವ ಮರಗಳು 4 ರಿಂದ 5 ಮರಗಳ ಆಹಾರವನ್ನು ತಿಂದು ಸುಳಿ ಒಣಗಿ ಹೋಗಿರುವ ಲಕ್ಷಣಗಳು ಕಂಡುಬಂದಿದೆ. ಬಳ್ಳಿಗಳಲ್ಲಿ 1-2 ಕರೆಗಳು ಹಣ್ಣಾದ ನಂತರವೇ ಕೊಯ್ಯುವುದು ಉತ್ತಮ. ಕಾಳುಮೆಣಸುಗಳನ್ನು ಈ ಥರ ಒತ್ತಿದಾಗ ಆಯಿಲಾಂಶ ಬರಬಾರ್ದು. ಆಯಿಲಾಂಶ ಬಂತು ಅಂತಂದರೆ ಅದು ಇನ್ನು ಚಿಗುರಿದೆ ಅಂತ ಹೇಳಿ ಅದಕ್ಕೆ ಮಾರ್ಕೆಟು ಸ್ವಲ್ಪ ಕಮ್ಮಿ, ಆಮೇಲೆ ತೂಕದಲ್ಲೂ ನಷ್ಟ ಆಗುವ ಸಾಧ್ಯತೆ ಇರುತ್ತದೆ. ಆದಷ್ಟು ಕಾಳುಗಳು ಗಟ್ಟಿಯಾದ ನಂತರ ಕೊಯ್ಯೋದು ಉತ್ತಮ. ಇದು ಪಣಿಯೂರು 1 ರಿಂದ ಬಂದ್ಬಿಟ್ಟು ತುಂಬ ತಳಿಗಳಿದ್ದಾವೆ. ಪಣಿಯೂರು 1, 2, 3, 4, 5 ಅಂತ ಹೇಳಿ ರೈತರು ಬಂದ್ಬಿಟ್ಟು ಪಣಿಯೂರು 1 ಅನ್ನು ಸೆಲೆಕ್ಷನ್ ಮಾಡುವುದು ತುಂಬ ಉತ್ತಮ ಎಂದು ನಮ್ಮ ಭಾವನೆ. ಇದರಲ್ಲಿ ರೋಗ ಲಕ್ಷಣಗಳು ಸ್ವಲ್ಪ ಕಮ್ಮಿ ಇದೆ. ರೈತರು ಒಂದೇ ಬೆಳೆಯನ್ನು ಯಾವತ್ತೂ ನಂಬಿರಬಾರ್ದು, ಅದು ಒಂದಲ್ಲ ಒಂದು ದಿವಸ ನಮಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ರೈತರು ನಿಮ್ಮ ಹೊಲದಲ್ಲಿ ಯಾವುದೇ ಮರಗಳಿದ್ರೂ ಸಹ ಅದಕ್ಕೆ ಕಾಳುಮೆಣಸು ಹಚ್ಚೋದು ಉತ್ತಮ. ರೈತರಿಗೆ ಎಕ್ಸ್ಟ್ರಾ ಪ್ಲಾಟ್ ಏನಾದ್ರು ಇದ್ರೆ ದಯವಿಟ್ಟು ಧೂಪದ ಗಿಡಗಳನ್ನ ಹಚ್ಚಿ. ಧೂಪದ ಗಿಡಗಳು ಬಹಳ ಬೇಗ ಬೆಳಿತವೆ, ಯಾವುದೇ ನೀರಿನ ಅವಶ್ಯಕತೆ ಇರುವುದಿಲ್ಲ. ಇದು ನೆಟ್ಟ 1 ವರ್ಷಕ್ಕೆ ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಬಹುದು. ಈ ಮರಗಳು ಅಡಿಕೆ ಮರಗಳಿಗಿಂತ ರಫ್ ಇರುತ್ತೆ. ಕಾಳುಮೆಣಸಿಗೂ ಕೂಡ ಜಾಸ್ತಿ ನೀರಿನ ಅವಶ್ಯಕತೆ ಇರುವುದಿಲ್ಲ. ಬೇಸಿಗೆ ಸಮಯದಲ್ಲಿ 2 ರಿಂದ 3 ಟೈಮ್ ನೀರು ಕೊಟ್ಟರೆ ಸಾಕು. ಇನ್ನು ಧೂಪದ ಗಿಡದ ಬಗ್ಗೆ ಹೇಳೋದಾದ್ರೆ ಧೂಪದ ಗಿಡಕ್ಕೆ ಯಾವುದೇ ರೀತಿಯ ನೀರಿನ ಅವಶ್ಯಕತೆ ಇರುವುದಿಲ್ಲ. ಈ ಧೂಪದ ಗಿಡಗಳು ಒಂದು 10 ವರ್ಷ ಬಿಟ್ಬಿಟ್ಟು ಬೇಕಾದ್ರೆ ನೀವು ಕಟಿಂಗ್ ಮಾಡಬಹುದು. ಈಗಾಗಲೇ ಇದಕ್ಕೆ ಟನ್ನಿಗೆ 7,500 ಇದೆ. ಆಮೇಲೆ ಸಿಲ್ವರ್ ಗಿಡಗಳಿಗೂ ಹಚ್ಚಬಹುದು. ಸಿಲ್ವರ್ ಗಿಡ ಏನಾಗುತ್ತೆ ಅಂತ ಅಂದ್ರೆ ವರ್ಷನೂ ಅದನ್ನ ಸವರ್ತಾ ಇರಬೇಕಾಗುತ್ತೆ. ಸಿಲ್ವರ್ ಗಿಡಗಳಲ್ಲಿ ಮಧ್ಯೆ ಹೆರೆ ಹೊಡೆಯುವುದರಿಂದ ಸ್ವಲ್ಪ ಮೆಣಸಿನ ಬಳ್ಳಿಗೆ ಎಫೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಅಂದ್ರೂ ಪರವಾಗಿಲ್ಲ, ಸಿಲ್ವರ್ ಗಿಡನೂ ನೆಡ್ಬೋದು, ಏನು ತೊಂದರೆ ಇಲ್ಲ. ಧೂಪದ ಗಿಡಕ್ಕಿಂತ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಬೋದು ಅಷ್ಟೇ. ಧೂಪದ ಗಿಡಗಳು ಎಲ್ಲ ನರ್ಸರಿಗಳಲ್ಲೂ ಸಿಗುವುದಿಲ್ಲ, ಮಂಗಳೂರು ಸೈಡ್ ನರ್ಸರಿಗಳಲ್ಲಿ ಹೆಚ್ಚು ಸಿಗುತ್ತೆ. ಆಸಕ್ತಿ ಹೊಂದಿದವರು ಕಾಂಟ್ಯಾಕ್ಟ್ ಮಾಡಿ. ಇನ್ನು ಧೂಪದ ಗಿಡದ ಬೀಜಗಳು ಸಿಕ್ಕರೆ ಉತ್ತಮ. ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ಧೂಪದ ಗಿಡ ಬೀಜನೇ ತಗೊಳ್ಳೋಣ ಅಂಥೇಳಿ. ಅದು ಅಕ್ಟೋಬರ್ ತಿಂಗಳಲ್ಲೇ ಆರ್ಡರ್ ಮಾಡಬೇಕು. ಈಗ ಸಿಗೋದು ತುಂಬ ಡೌಟ್ ಅನಿಸುತ್ತೆ. ಇನ್ನು ಪಯ್ಯಾಣಿ ಗಿಡ ಅಂತ ಬರುತ್ತೆ. ಪಯ್ಯಾಣಿ ಗಿಡನೂ ಅಷ್ಟೇ, ಅದಕ್ಕೆ ಅಷ್ಟು ಬೇಡಿಕೆ ಇಲ್ಲ ಮರಗಳಿಗೆ. ಆದರೆ ಧೂಪದ ಗಿಡ ಥರನೇ ಸ್ವಲ್ಪ ಬೇಗನೆ ಗ್ರೋತ್ ಆಗುತ್ತೆ. ಆದರೆ ಧೂಪದ ಗಿಡಗಳಲ್ಲಿ ಹೆರೆಗಳನ್ನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೇಮ್ ಅಡಿಕೆ ಮರದ ಟೈಪಲ್ಲಿ ಅದಾಗೆ ಉದುರುತ್ತೆ. ಪಯ್ಯಾಣಿ ಗಿಡಗಳಲ್ಲಿ ನಾವೇ ಹೆರೆಗಳನ್ನು 1 ರಿಂದ 2 ಇಂಚ್ ಬಿಟ್ಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಅದರಿಂದ ಧೂಪದ ಗಿಡಗಳು